ಒಂದು ಶಿವರಾತ್ರಿಯ ದಿನ ಹೆಬ್ಬಾವು ನಂದ ಗೋಪನನ್ನು ನುಂಗಲು ಯತ್ನಿಸಿದಾಗ ಕೃಷ್ಣ ಕೃಷ್ಣ ಕಾಪಾಡು ಎಂದು ಮೊರೆಯಿಡುತ್ತಾನೆ. ಕೃಷ್ಣನ ಪಾದ ಸ್ಪರ್ಶದಿಂದ ಹೆಬ್ಬಾವು ಆಗಿದ್ದ ಸುದರ್ಶನನ ಶಾಪ ವಿಮೋಚನೆಯಾಗುತ್ತದೆ. ನರಕಾಸುರನ ವಧೆಗಾಗಿ ಕೃಷ್ಣ ಸತ್ಯಭಾಮೆಯರು ಗರುಡನನ್ನೇರಿ ಪ್ರಾಚೋತ್ಸನಗರಕ್ಕೆ ಬರುತ್ತಾರೆ. ಅಲ್ಲಿ ಅಗ್ನಿ ಜಲ ವಾಯು ದುರ್ಗಗಳನ್ನು ಧ್ವಂಸ ಮಾಡಿ ಔಷಧಿ ಎಂಬ ಗದೆಯಿಂದ ಪರ್ವತಗಳನ್ನು ಭೇದಿಸಿ ಪಾಂಚಜನ್ಯವನ್ನು ಓದುತ್ತಾನೆ. ಆಗ ಯುದ್ಧಕ್ಕಾಗಿ ಬಂದ ಮುಲಾಸುರನ 5 ತಲೆಗಳನ್ನು ಶ್ರೀಕೃಷ್ಣನು ಸುದರ್ಶನದಿಂದ ಕತ್ತರಿಸುತ್ತಾನೆ. ಇದರಿಂದ ಕುಪಿತನಾಗಿ ಗಜವನ್ನೇರಿ ಯುದ್ಧಕ್ಕಾಗಿ ಬಂದ ನರಕಾಸುರನನ್ನು ಕೃಷ್ಣ ಸತ್ಯಭಾಮೆಯನ್ನು ಕೂಡಿ ಸಂಹರಿಸಿ ಮೋಕ್ಷ ಮಾರ್ಗವನ್ನು ಕರುಣಿಸುತ್ತಾರೆ. ಕೆಳಜಾತಿಯಲ್ಲಿ ಹುಟ್ಟಿದ ಕನಕದಾಸರ ಅದನ್ಯ ಭಕ್ತಿಗೆ ಉಳಿದ ಉಡುಪಿ ಶ್ರೀಕೃಷ್ಣನು ಕಿಂಡಿಯ ಮೂಲಕ ದರ್ಶನವನ್ನಿತ್ತು ಪಡೆಯುತ್ತಾನೆ.